ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನದ ಪ್ರಕರಣ ರಾಜ್ಯ ಬಿಜೆಪಿಯಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಈ ವಿದ್ಯಮಾನ ಪಕ್ಷದ ನಾಯಕತ್ವದ ವಿರುದ್ಧ ಆಂತರಿಕ ಅಸಮಾಧಾನವನ್ನು ಬಹಿರಂಗಗೊಳಿಸಿದ್ದು, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಾರ್ಯವೈಖರಿ ಬಗ್ಗೆ ತೀವ್ರ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಇದು ಕೇವಲ ಮತದಾನದ ವಿಷಯ ಮಾತ್ರ ಅಲ್ಲ, ಪಕ್ಷದ ಒಳಗಿನ ಹೊಂದಾಣಿಕೆಯ ಕೊರತೆಯನ್ನ ಎತ್ತಿ ತೋರಿಸ್ತಾ ಇದೆ. ಈ ಸೋಲಾದ್ಮೇಲೆ ಬಿಜೆಪಿ ರಾಜ್ಯ ಘಟಕದಲ್ಲಿ ತೀವ್ರ ಆಂತರಿಕ ಭಿನ್ನಾಭಿಪ್ರಾಯ ಭುಗಿಲೆದ್ದಿದೆ. ಪಕ್ಷದ ನಿಷ್ಠೆಯನ್ನ ಪ್ರಶ್ನೆ ಮಾಡುವಂತಹ ಬೆಳವಣಿಗೆಗಳು ನಡೆದಿರೋದು ಹಿರಿಯ ನಾಯಕರಲ್ಲಿ ಟೆನ್ಷನ್ಗೆ ಕಾರಣವಾಗ್ತಾ ಇದೆ. ಈ ಫೇಲ್ಯೂರ್ಗೆ ನೇರ ಹೊಣೆಗಾರರನ್ನಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಕೆಲವರು ಗುರಿ ಮಾಡ್ತಾ ಇದ್ದಾರೆ. ಈ ಇಬ್ಬರೂ ನಾಯಕರ ಕಾರ್ಯವೈಖರಿ, ಸಮನ್ವಯದ ಕೊರತೆಯೇ ಈ ಸೋಲಿಗೆ ಕಾರಣ ಅನ್ನೋ ಚರ್ಚೆ ಪಕ್ಷದ ವಲಯದಲ್ಲಿ ಸಾರ್ವಜನಿಕವಾಗಿ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಹಾಗಾಗಿ ಬಿಜೆಪಿಗೆ ಇದೊಂದು ರೀತಿ ಮುಜುಗರ ತಂದಿಟ್ಟಿರೋ ವಿಚಾರ. ಈ ಸೋಲನ್ನ ತಳಮಟ್ಟದ ಕಾರ್ಯಕರ್ತರು ಹಾಗೆ ಹಿರಿಯ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದು, ಇದು ನಾಯಕತ್ವದ ವೈಫಲ್ಯ ಅಲ್ಲ ಅಂತ ಹೇಳ್ತಿದ್ದಾರೆ. ಅಡ್ಡ ಮತದಾನಕ್ಕೆ ನಾಯಕತ್ವದ ವೈಫಲ್ಯವೇ ಕಾರಣ ಅಂತ ಅತೃಪ್ತರು ವಾದ ಮಾಡ್ತಿದ್ದಾರೆ. ಕೆಲವು ಹಿರಿಯ ನಾಯಕರು ಪಕ್ಷದ ನಿರ್ಧಾರಗಳನ್ನು ಏಕಪಕ್ಷೀಯವಾಗಿ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನೋ ಅಸಮಾಧಾನ ವ್ಯಕ್ತಪಡಿಸಿದ್ದು, ಇದು ನೇರವಾಗಿ ವಿಜಯೇಂದ್ರ ಮತ್ತು ಅಶೋಕ್ ಅವರ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡೋ ಹಾಗಿದೆ. ಈ ಅಡ್ಡ ಮತದಾನ ಪ್ರಕರಣ ಪಕ್ಷದ ಹೈಕಮಾಂಡ್ಗೆ ರಾಜ್ಯ ನಾಯಕತ್ವದ ದಕ್ಷತೆಯನ್ನ ಮರುಪರಿಶೀಲನೆ ಮಾಡೋದಕ್ಕೂ ಕಾರಣ ಆಗಿದೆ. ಅಡ್ಡ ಮತದಾನದ ಘಟನೆಯಾದ ಮೇಲೆ ಬಿಜೆಪಿ ರಾಷ್ಟ್ರೀಯ ನಾಯಕತ್ವ ರಾಜ್ಯದ ನಾಯಕರನ್ನ ದೆಹಲಿಗೆ ಕರೆಸಿ ಸ್ಪಷ್ಟನೆ ಕೇಳಿರೋದು ರಾಜ್ಯ ನಾಯಕತ್ವದ ಮೇಲಿರೋ ಹಿಡಿತ ಸಡಿಲವಾಗಿರುವುದನ್ನು ಸೂಚಿಸುತ್ತೆ ಅನ್ನೋದು ಅನೇಕರ ಅಸಮಾಧಾನಕ್ಕೆ ಕಾರಣ. ಬಿವೈ ವಿಜಯೇಂದ್ರ ಪಕ್ಷವನ್ನ ಮುನ್ನಡೆಸುವಲ್ಲಿ ಹಾಗೆ ಎಲ್ಲಾ ಗುಂಪುಗಳನ್ನ ಒಟ್ಟಾಗಿ ಕರೆದುಕೊಂಡು ಹೋಗುವಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋ ಆರೋಪ ಇದೆ. ಪಕ್ಷವನ್ನ ತಮ್ಮದೇ ಆದ ರೀತಿಯಲ್ಲಿ ಮುನ್ನಡೆಸ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಹಿರಿಯ ನಾಯಕರು ಮಾಡ್ತಿದ್ದಾರೆ. ಪಕ್ಷದ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನೋದು ಕೂಡ ಮೇನ್ ಕಂಪ್ಲೇಂಟ್. ಇನ್ನು ರಾಜ್ಯ ಘಟಕದ ಅಧ್ಯಕ್ಷರಾಗಿ ಪಕ್ಷದ ಶಾಸಕರ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ಫೇಲ್ಯೂರ್ ಆಗಿದ್ದಾರೆ. ತಳಮಟ್ಟದ ಕಾರ್ಯಕರ್ತರ ವಿಶ್ವಾಸವನ್ನ ಉಳಿಸಿಕೊಳ್ಳುವಲ್ಲಿ ಸೋತಿದ್ದಾರೆ ಅನ್ನೋ ಟೀಕೆ ಇದೆ. ಬಿಜೆಪಿಯಲ್ಲಿ ಆಂತರಿಕವಾಗಿ ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಕಪಿಮುಷ್ಟಿಯಲ್ಲಿ ಪಕ್ಷ ಇದೆ ಅನ್ನೋ ಭಾವನೆ ಕೆಲವು ನಾಯಕರಲ್ಲಿ ಬೇರೂರಿದೆ. ಇದು ವಿಜಯೇಂದ್ರ ಅವರ ವಿರುದ್ಧದ ಅಸಮಾಧಾನವನ್ನ ಜಾಸ್ತಿ ಮಾಡಿದೆ. ಇನ್ನು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಂತಹ ಹಿರಿಯ ನಾಯಕರು ಬಹಿರಂಗವಾಗಿ ವಿಜೇಂದ್ರ ಅವರನ್ನ ನಾಯಕತ್ವವನ್ನ ಪ್ರಶ್ನೆ ಮಾಡ್ತಾ ಬಂದಿದ್ದಾರೆ. ಪಕ್ಷದ ನಿರ್ಧಾರಗಳು ಮತ್ತು ಕಾರ್ಯವೈಖರಿಯ ಬಗ್ಗೆ ಇವರು ಅನೇಕ ಸಲ ಅಸಮಾಧಾನ ಹೊರಹಾಕಿದ್ದಾರೆ. ವಿಜೇಂದ್ರ ಅವರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಪುತ್ರರಾಗಿರುವುದರಿಂದ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ ಅನ್ನೋ ಟೀಕೆಗಳನ್ನು ವಿರೋಧಿ ಬಣದ ನಾಯಕರು ಆಗಾಗ ಮಾಡ್ತಿರ್ತಾರೆ. ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಏಕಪಕ್ಷೀಯ ಧೋರಣೆ ಇದೆ ಅನ್ನೋ ಅವರ ಮೇಲಿನ ಆರೋಪ ಒಂದು ರೀತಿ ಈಗ ಬೆಂಕಿಗೆ ತುಪ್ಪ ಸುರಿದ ಹಾಗಾಗ್ತಾ ಇದೆ. ಪಕ್ಷದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನೋ ಆರೋಪ ಇದೆ. ಈ ಕಾರಣದಿಂದ ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆಗಳು ನಡೆಯೋ ಚಾನ್ಸಸ್ ಇದೆ. ಇನ್ನು ಆರ್ ಅಶೋಕ್ ಬಗ್ಗೆ ಕೂಡ ಒಂದಷ್ಟು ಅಸಮಾಧಾನ ಇದೆ. ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿ ಸರ್ಕಾರದ ವೈಫಲ್ಯಗಳನ್ನು ಸಮರ್ಥವಾಗಿ ಎತ್ತಿ ಹಿಡಿಯುವಲ್ಲಿ ಅಶೋಕ್ ವಿಫಲರಾಗಿದ್ದಾರೆ ಅನ್ನೋದು ಒಂದು ವರ್ಗದ ಶಾಸಕರ ಅಭಿಪ್ರಾಯ. ಸರ್ಕಾರದ ವಿರುದ್ಧ ಸಮರ್ಥವಾಗಿ ಧ್ವನಿ ಎತ್ತುತ್ತಾ ಇಲ್ಲ, ಹಾಗೆ ಪಕ್ಷದ ಶಾಸಕರ ಮೇಲೆ ಹಿಡಿತ ಹೊಂದಿಲ್ಲ ಅನ್ನೋ ಅಸಮಾಧಾನ ಹಿರಿಯ ನಾಯಕರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ವ್ಯಕ್ತವಾಗಿದೆ. ಪಕ್ಷದ ನಾಯಕತ್ವದಲ್ಲಿ ಅಶೋಕ್ ಅವರು ತಮ್ಮದೇ ಆದ ಪ್ರತ್ಯೇಕ ಅಸ್ತಿತ್ವವನ್ನು ಸ್ಥಾಪಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗೆ ಪಕ್ಷದ ಸಾಮೂಹಿಕ ನಿರ್ಧಾರಗಳಿಗಿಂತ ತಮ್ಮದೇ ನಿರ್ಧಾರಗಳನ್ನು ಹೇರ್ತಾ ಇದ್ದಾರೆ ಅನ್ನೋ ಆರೋಪ ಶಾಸಕರೇ ಮಾಡ್ತಾ ಇರೋದು. ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಥವಾ ಪಕ್ಷದ ಸಂಘಟನಾತ್ಮಕ ವಿಷಯಗಳಲ್ಲಿ ಅಶೋಕ್ ಅವರ ಅನಗತ್ಯ ಹಸ್ತಕ್ಷೇಪ ನಡೀತಾ ಇದೆ ಅನ್ನೋ ಅಸಮಾಧಾನ ಕೂಡ ಇದೆ. ಪಕ್ಷದಲ್ಲಿ ತಮಗಿಂತ ಕಿರಿಯರಿಗೆ ಅಥವಾ ತಮಗೆ ಇಷ್ಟವಾದವರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದಾರೆ, ಹಾಗೆ ಹಿರಿಯ ಶಾಸಕರನ್ನ ಹಾಗೆ ತಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಕೆಲವು ನಾಯಕರಲ್ಲಿದೆ. ಚುನಾವಣೆಯಲ್ಲಿನ ಸೋಲು ಅಥವಾ ಪಕ್ಷದ ಸಂಘಟನೆಯಲ್ಲಿನ ಹಿನ್ನಡೆಗೆ ಅಶೋಕ್ ಅವರ ಕಾರ್ಯವೈಖರಿಯೇ ಕಾರಣ ಅಂತ ಆಂತರಿಕವಾಗಿ ಟೀಕೆ ಮಾಡಲಾಗ್ತಾ ಇದೆ. ಪಕ್ಷದ ಉನ್ನತ ನಾಯಕತ್ವದೊಂದಿಗೆ ಅಶೋಕ್ ಹೊಂದಿರೋ ನಿಕಟ ಸಂಬಂಧವನ್ನ ಬಳಸಿ ಪಕ್ಷದ ಹಿರಿಯ ನಾಯಕರನ್ನ ಮತ್ತು ಇತರ ಶಾಸಕರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಶಾಸಕರು ನಾಯಕತ್ವದ ನಡುವೆ ಸೂಕ್ತ ಸಮನ್ವಯ ಇಲ್ಲದ ಕಾರಣ ಇಂತಹ ನಿರ್ಣಾಯಕ ಚುನಾವಣೆಗಳಲ್ಲಿ ಶಿಸ್ತು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಶಾಸಕರ ಅಸಮಾಧಾನ ಜಾಸ್ತಿ ಆಗ್ತಾ ಇದೆ. ಅಶೋಕ್ ಅವರನ್ನ ಪ್ರತಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿದಾಗ್ಲಿಂದಾನೇ ಪಕ್ಷದ ಒಳಗೆ ಒಂದು ವಿಭಾಗದಲ್ಲಿ ಅಸಮಾಧಾನ ಇತ್ತು. ಉತ್ತರ ಕರ್ನಾಟಕದ ಪ್ರಮುಖ ನಾಯಕರು ಈ ಆಯ್ಕೆಯನ್ನ ಬಹಿರಂಗವಾಗಿ ವಿರೋಧ ಮಾಡಿದ್ರು. ಹೊಸ ಮುಖಗಳ ಬೇಡಿಕೆ ಪಕ್ಷದ ಕಾರ್ಯಕರ್ತರು ಹಾಗೆ ಕೆಲವು ಶಾಸಕರು ನಾಯಕತ್ವದಲ್ಲಿ ಬದಲಾವಣೆ ಇರಬೇಕು, ಪಕ್ಷವನ್ನ ಬಲಪಡಿಸೋದಕ್ಕೆ ಅನುಭವಿ ಹಾಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಹೊಸ ಮುಖಗಳಿಗೆ ಅವಕಾಶ ನೀಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ.
ಒಟ್ನಲ್ಲಿ ಈ ವಿದ್ಯಮಾನ ಪಕ್ಷದ ನಾಯಕತ್ವದ ವಿರುದ್ಧ ಆಂತರಿಕ ಅಸಮಾಧಾನವನ್ನು ಬಹಿರಂಗಗೊಳಿಸಿದ್ದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಾರ್ಯವೈಖರಿಯ ಬಗ್ಗೆ ತೀವ್ರ ಚರ್ಚೆಗೆ ಎಡೆ ಮಾಡಿಕೊಟ್ಟಿರೋದ್ರಿಂದ ಇವರಿಬ್ಬರ ಸ್ಥಾನಕ್ಕೂ ಕುತ್ತು ಬಂದಿದೆ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಹೈಕಮಾಂಡ್ ಫೈನಲಿ ಏನು ನಿರ್ಧಾರ ಮಾಡುತ್ತೆ ನೋಡೋಣ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.